ರಾಜ್ಯ ಸರ್ಕಾರಕ್ಕೆ ಕುಂದಾನಗರಿ ಅನ್ನದಾತರು ಸೆಡ್ಡು ಹೊಡೆದಿದ್ದಾರೆ. ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿ ಮಾಡಿಕೊಂಡಿದ್ದಾರೆ. ರೈತರು ಸವದತ್ಯ ಬಾಳೆಕುಂದರ್ಗಿ ಕಾಲುವೆಯ ರಸ್ತೆ ರಿಪೇರಿ ಮಾಡಿಕೊಂಡಿದ್ದಾರೆ. ರಸ್ತೆ ದುರಸ್ತಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಹಾಗಾಗಿ ಅನ್ನದಾತರು ತಮ್ಮ ಮನವಿಗೆ ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಅಧಿಕಾರಿಗಳು ಕೂಡ ಏನು ಕೂಡ ಸ್ಪಂದಿಸಲಿಲ್ಲ. ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಸಿಡಿಮಿಡಿಗೊಂಡು ತಾವೇ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅನುದಾನ ಇಲ್ಲ ಅಂತ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ರು. ಮಾರುಕಟ್ಟೆಗೆ ಬೆಳೆ ಸಾಗಿಸೋದಕ್ಕೆ ರೈತ ಕುಟುಂಬಗಳು ಪರದಾಡ್ತಾ ಇದ್ರು. ಹಾಗಾಗಿ ಈಗ ಸರ್ಕಾರಕ್ಕಾಗಿ ಕಾಯದೆ ತಾವೇ ಸ್ವಂತ ಖರ್ಚಿನಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆಕ್ರೋಶ ವ್ಯಕ್ತಪಡಿಸ್ತಾನೆ ಮತ್ತೊಂದು ಕಡೆ ತಾವೇ ಖುದ್ದಾಗಿ ನಿಂತು ರಸ್ತೆ ದುರಸ್ತಿ ಕಾರ್ಯ ಮಾಡ್ಕೊಂಡಿದ್ದಾರೆ ಗ್ರಾಮಸ್ಥರು. ಬೆಳಗಾವಿಯ ಗ್ರಾಮಸ್ಥರು ಸರ್ಕಾರಕ್ಕೆ ಸಡ್ಡು ಹೊಡೆದಿದ್ದಾರೆ. ಎಲ್ಲವನ್ನೂ ಸರ್ಕಾರ ಮಾಡಲಿ ಅಂತ ಕಾಯ್ತಾ ಕೂತಿಲ್ಲ ಇಲ್ಲಿನ ಗ್ರಾಮಸ್ಥರು. ಮಾಡೋಷ್ಟು ಸರಿ ಮನವಿ ಮಾಡಿಕೊಂಡ್ರು. ಸರ್ಕಾರ ಅಧಿಕಾರಿಗಳು ಇದಕ್ಕೆ ಅನುದಾನ ಇಲ್ಲ ಅಂತ ಸ್ಪಂದಿಸದೇ ಇದ್ದಾಗ ತಾವೇ ಎಲ್ಲ ಕೈಯಿಂದ ಹಣ ಹಾಕಿ ರಸ್ತೆ ದುರಸ್ತಿ ಕಾರ್ಯ ಮಾಡ್ಕೊಂಡಿದ್ದಾರೆ. ಬೆಳೆ ಸಾಗಿಸೋದಕ್ಕೆ, ಮಾರುಕಟ್ಟೆಗೆ ಬೆಳೆ ಸಾಗಿಸೋದಕ್ಕೆ ತುಂಬ ಸಮಸ್ಯೆ ಆಗ್ತಾ ಇತ್ತು. ರೈತ ಕುಟುಂಬಗಳು ತಾವೇ ಇನಿಷಿಯೇಟಿವ್ ತಗೊಂಡು ರಸ್ತೆ ನಿರ್ಮಾಣ ಕಾರ್ಯ ಮಾಡ್ಕೊಂಡಿದ್ದಾರೆ. ವರ್ಷಗಳಿಂದ ಈ ರಸ್ತೆ ನೆಲಗುದಿ ಬಿದ್ದಿತ್ತು. ಈ ಕಾರಣಕ್ಕಾಗಿ ನಮ್ಮ ರೈತರನ್ನ ಏನು ಮಾಡಿದ್ರು, ಒಂದು 15 ತಿಂಗಳ ಗಂಟ್ಲೆ 2-3 ತಿಂಗಳ ಗಂಟ್ಲೆ ಡಿಸ್ಕಷನ್ ಮಾಡಿ ಕೆಲವೊಂದು ಹುಡುಗರು ಭಾಳ ಪ್ರಯತ್ನದೊಳಗೆ ಮಾಡಿ ಏನು ಮಾಡಿದ್ರು ಅಂದ್ರೆ ಒಂದು ಹಂತಕ್ಕೆ ತೊಗೊಂಬಂದಿಟ್ರು. ಏನಾದರೂ ಮಾಡಿ ನಾವು ಏನೋ ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ದುಡ್ಡು ಖರ್ಚು ಮಾಡಿದಾಗ ಮಾತ್ರ ನಮಗೆ ಊಟ ಮಾಡೋಕ್ಕಾಕೈತಿ. ಇದು ಭ್ರಷ್ಟ ಸರ್ಕಾರ, ರಾಜ್ಯಗೆಟ್ಟ ಸರ್ಕಾರ. ಇದ್ರೊಳಗೆ ಏನು ಗಂಧ ಐತೋ ಇಲ್ಲೋ ಗೊತ್ತಿಲ್ಲ. ನಾವ ಬೆಳೆಯುವಂಥ, ನಾವ ದುಡ್ಡು ಹಾಕಿ ನಾವ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶ. ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿ, ಸಾಕಷ್ಟು ಬಾರಿ ಅದನ್ನೇನು ದಾಖಲಾತಿಗಳು ತಂದು ನಾವು ಮಾಡೋಣ ಅಂತ ಕೆಲಸ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ಇವತ್ತಿನ ದಿವಸ ಪೂಜಾ ಮಾಡಿ ಈ ರಸ್ತೆ ಪ್ರಾರಂಭ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಚಿಕ್ಕಮಗಳೂರಿನಲ್ಲಿ ಬೀಟಮ್ಮ ಟೀಮ್ನ ಹಾವಳಿ ಹೆಚ್ಚಾಗ್ತಾ ಇದೆ. ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ರೈತರ ಬೆಳೆಗಳು ನಾಶವಾಗಿ ಹೋಗಿದೆ. ಹಾನಿ ಪ್ರದೇಶಕ್ಕೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಸೂಕ್ತ ಪರಿಹಾರವನ್ನ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ. ಕಾಡಾನೆಗಳು ಬೀಡು ಬಿಟ್ಟಿರುವಂತಹ ಪ್ರದೇಶದಲ್ಲಿ ವಿದ್ಯುತ್ ಕಟ್ ಮಾಡಲಾಗಿದೆ. ಕರೆಂಟ್ ಕಟ್ ಮಾಡಿದ್ದಕ್ಕೆ ಮೆಸ್ಕಾಂ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ. ಬೀಟಮ್ಮ ಗ್ಯಾಂಗ್ ಹಾವಳಿಯಿಂದ ನಾವು ಪಾರಾಗಬೇಕು ಅಂತಂದ್ರೆ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಮತ್ತೆ ರೈತರಿಗೆ ನೀವು ಕೂಡ ಕಷ್ಟ ಕೊಟ್ಟರೆ ರೈತರು ಎಲ್ಲಿ ಹೋಗಬೇಕು ಅನ್ನೋಂಥ ಪ್ರಶ್ನೆಯನ್ನ ರೈತರು ಮಾಡಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೊದಲಿನಿಂದನೂ ಕೂಡ ಈ ರೀತಿಯ ಸಮಸ್ಯೆ ಇದೆ. ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ. ಕಾರಣ ರೈತರು ಕಂಗಾಲಾಗಿದ್ದಾರೆ, ಆತಂಕಕ್ಕೀಡಾಗ್ತಾ ಇದ್ದಾರೆ. ಈಗಲಾದರೂ ಎಚ್ಚೆತ್ಕೊಳ್ಳಿ, ನಮಗೆ ಈ ರೀತಿಯ ಸಮಸ್ಯೆ ಏನಿದೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ, ನಮ್ಮನ್ನ ಈ ರೀತಿಯ ಸಮಸ್ಯೆಯಿಂದ ಪಾರು ಮಾಡಿ ಅಂತ ರೈತರು ಕೇಳ್ಕೊಳ್ತಾ ಇದ್ದಾರೆ. ಸ್ಥಳಕ್ಕೆ ಶಾಸಕ ತಮ್ಮಯ್ಯ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಖುದ್ದು ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟು ಆ ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಬರುವ ಅಧಿವೇಶನದಲ್ಲಿ ಏನು ಬೆಳಗಾವಿಯಲ್ಲಿ ಅಧಿವೇಶನ ಆಗುತ್ತೆ, ಆ ಅಧಿವೇಶನದಲ್ಲಿ ಈ ಬಗ್ಗೆ ನಾನು ಚರ್ಚೆಯನ್ನು ಮಾಡಿ ಸೂಕ್ತ ಪರಿಹಾರವನ್ನು ನೀಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಆ ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ. ನಾವಿಲ್ಲಿ ಸಿದ್ಧಾರ್ಥ ಹಾಸ್ಪಿಟ್ಲ್ ಒಂದಿದೆ ನೋಡ, ಎಲ್ಲಿದೆ ದೊಡ್ಡದು ಚಿಕ್ಕದು? ಭೀಮಾ ನೋಡಿಲ್ಲ.
ಹಾಂ, ನಾವಿಲ್ಲಿ ಸಿದ್ಧಾರ್ಥ ಹಾಸ್ಪಿಟ್ಲ್ ಒಂದಿದೆ ನೋಡ. ಎಲ್ಲಿದೆ ದೊಡ್ಡದು ಚಿಕ್ಕದು? ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ನ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮಂಡ್ಯ ಪ್ರವಾಸ ಕೈಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ತಗ್ಗಹಳ್ಳಿ ಗ್ರಾಮದಲ್ಲಿ ನಡೆಯಲಿರುವ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. 100ಕ್ಕೂ ಹೆಚ್ಚು ಬೇರೆ ಬೇರೆ ಪಕ್ಷದ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಶ್ರೀರಂಗಪಟ್ಟಣ ಕ್ಷೇತ್ರದ ಬಿಜೆಪಿ ಮುಖಂಡ ಇಂಡುವಾಳ ಸಚ್ಚಿದಾನಂದ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾಗಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ್, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೂಡ ಭಾಗಿಯಾಗಲಿದ್ದಾರೆ. ಬೆಳಗಾವಿಯಲ್ಲಿ ಹದಗೆಟ್ಟ ರೋಡ್ ಹಂಪ್ಸ್ ತೆರವಿಗೆ ಕನ್ನಡಪರ ಹೋರಾಟಗಾರರು ವಿಭಿನ್ನ ಹೋರಾಟವನ್ನು ನಡೆಸಿದ್ದಾರೆ. ಕೈಯಲ್ಲಿ ಸಲಾಕಿಯನ್ನ ಹಿಡಿದು ಬೆಳಗಾವಿ ಡಿಸಿ ಕಚೇರಿ ಮುಂಭಾಗದ ಎರಡೂ ಬದಿಗೆ ಹಾಕಲಾಗಿರುವ ರೋಡ್ ಹಂಪ್ಸ್ ತೆರವು ಮಾಡಲಾಗಿದೆ. ಮಳೆಯಿಂದ ರೋಡ್ಸ್ ಹಂಪ್ಸ್ ಹದಗೆಟ್ಟು ತಿಂಗಳುಗಳೇ ಕಳೆದರೂ ಕೂಡ ಅಧಿಕಾರಿಗಳು ಮಾತ್ರ ದುರಸ್ತಿಗೆ ಮುಂದಾಗಿರಲಿಲ್ಲ. ಇದರಿಂದ ಕರವೇ ಮಹಿಳಾ ಕಾರ್ಯಕರ್ತರು ಸ್ವತಃ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಸರ್ ಅದ್ರ ಬರೀ ಇದಾರು ಒಳ್ಳೆನ ಹೋಗ್ಬೇಕ್ರಿ, ಯಾರಿಗೂ ಇದು ಕಣ್ಣು ಕಾಣ್ತಾ ಇಲ್ಲ. ಅದಕ್ಕೆ ನಾವು ನೋಡಿ 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 ನಾವು ರಕ್ಷಣಾ ವೇದಿಕೆದವ್ರಿ ಈ ತರ ರೋಡ್ ಇದ ಮಾಡಕ್ ಬಂದೇವ್ರಿ. ಎಷ್ಟು ತಿಂಗಳ ತೋಡ್ತಾ ಇದ್ದೇನ್ರಿ ಈ ತರ ಎಲ್ಲ ಗುಂಡಾಗಿಂಡಿ ಬಿದ್ದಾವ್ರಿ. ಎಲ್ಲ ರೋಡ್ಗಳ್ರಿ ಎಲ್ಲ ಮೇನ್ ಕೋರ್ಟ್ ಆಗ್ಬೋದು, ಸಿವಿಲ್ ಹಾಸ್ಪಿಟಲ್ ಬರೀ ಇಲ್ಲೇ ಐತ್ರಿ, ಡೆಲಿವರಿ ಆಂಬುಲೆನ್ಸ್ ಬರೀ ಇಲ್ಲೇ ಇದರಿ ಕಡೆನ ಹೋಗ್ತೈತ್ರಿ. ಯಾರು ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುತ್ತೂರು ಮಠದ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರ 109ನೇ ಜನ್ಮದಿನಾಚರಣೆಯ ಅಂಗವಾಗಿ ನವೆಂಬರ್ 28ನೇ ತಾರೀಕು ಹಾಸನದ ಮಹಾವೀರ ವೃತ್ತದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಧಾರವಾಡದಲ್ಲಿ ಅಖಿಲ ಭಾರತ ದಕ್ಷಿಣ ವಲಯದ ವಿವಿಗಳ ಮಹಿಳಾ ಪಟುಗಳಿಗಾಗಿ ಬ್ಯಾಡ್ಮಿಂಟನ್ ಪಂದ್ಯ ಆಯೋಜನೆ ಮಾಡಲಾಗಿದೆ. ನವೆಂಬರ್ 26ರಿಂದ 28ರವರೆಗೆ ವಿಟಿಯು ಭಾರತೀಯ ವಿವಿಗಳ ಸಂಘದ ಸಹಯೋಗದಲ್ಲಿ ಪಂದ್ಯ ನಡೆಯಲಿದೆ. ಪಂದ್ಯದಲ್ಲಿ ದಕ್ಷಿಣ ಭಾರತದ 100, ವಿವಿಗಳ 500 ಆಟಗಾರರು ಭಾಗಿಯಾಗಲಿದ್ದಾರೆ. ಗದಗ ತಾಲೂಕಿನ ಲಕ್ಕುಂಡಿ ಬೆಂಗಳೂರಿನಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಜೆಪಿ ನಗರದ 2ನೇ ಹಂತದಲ್ಲಿ ರಾತ್ರೋರಾತ್ರಿ 20ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಕಮರ್ಷಿಯಲ್ ಕಟ್ಟಡಕ್ಕೆ ಅಡ್ಡ ಆಗುತ್ತೆ ಅಂತ ಮರಗಳನ್ನ ಕಡಿದಿದ್ದಾರೆ ಅಂತ ಪರಿಸರ ಪ್ರೇಮಿಗಳು ಆರೋಪವನ್ನ ಮಾಡಿದ್ದಾರೆ. ಮರಗಳನ್ನ ಕಡಿದು ರಾತ್ರೋರಾತ್ರಿ 2 ಟೆಂಪೋದಲ್ಲಿ ತುಂಬಿಸಿ ಬೇರೆಡೆಗೆ ಶಿಫ್ಟ್ ಮಾಡಿದಾರಂತೆ. ಮರ ಕಡಿದಿರೋರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜನರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಒತ್ತಾಯಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಟ್ಯಾಗ್ ಮಾಡಿ ಆಗ್ರಹಿಸಿದ್ದಾರೆ. ಮಹಾನಗರ ಪಾಲಿಕೆಗಳ ಚುನಾವಣೆಗೆ ಗ್ರಹಣ ಹಿಡಿದಿದೆ. ಬೆಂಗಳೂರು, ಶಿವಮೊಗ್ಗ, ಮೈಸೂರು, ತುಮಕೂರು ಪಾಲಿಕೆಗಳಿಗೆ ಚುನಾವಣೆ ವಿಳಂಬವಾಗ್ತಿದೆ. ಮಹಾನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಆಡಳಿತ ವ್ಯವಸ್ಥೆ ಮಾತು ಕೇಳದಂತಾಗಿದೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಒತ್ತು ಕೊಡ್ತಾ ಇಲ್ಲ. ಹೀಗಾಗಿ ಚುನಾವಣೆ ನಡೆಸುವಂತೆ ಜನರು ಒತ್ತಾಯಿಸ್ತಾ ಇದ್ದಾರೆ. ಕೂಡಲೇ ಚುನಾವಣೆ ನಡೆಸುವುದಕ್ಕೆ ಚುನಾವಣಾ ಆಯೋಗ ಹಾಗೂ ಸರ್ಕಾರಕ್ಕೆ ಜನ ಆಗ್ರಹಿಸಿದ್ದಾರೆ. ನಿಜಕ್ಕೂ ಈ ಕಾಂಗ್ರೆಸ್ ಸರ್ಕಾರ ದ್ರೋಹನ ಬಗೆತಾ ಇದೆ. ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ವಿಕೇಂದ್ರೀಕರಣ ಆಗಬೇಕು ಅನ್ನೋದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ಆಡಳಿತ ವಿಕೇಂದ್ರೀಕರಣಕ್ಕೆ ಕಾಂಗ್ರೆಸ್ ಸರ್ಕಾರ ಎಡೆ ಮಾಡಿಕೊಡ್ತಾ ಇಲ್ಲ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈಗ ಬೆಂಗಳೂರು BBMP ಸುಮಾರು 4 ವರ್ಷ ಆಯಿತು ಎಲೆಕ್ಷನ್ ಆಗದೆ. ಹಾಗೆಯೇ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ಕೂಡ ಕಳೆದ ನವೆಂಬರ್ 28ಕ್ಕೆ ಮುಕ್ತಾಯ ಆಗಿದೆ. ಹಾಗೆಯೇ ಮೈಸೂರು ಮತ್ತು ತುಮಕೂರು ರಾಜ್ಯದ 4 ಬೃಹತ್ ಬೆಂಗಳೂರು ಸೇರಿಬಿಟ್ಟು 4 ಮಹಾನಗರ ಪಾಲಿಕೆ ಚುನಾವಣೆಗಳು ಆಗದೇ ಇರತಕ್ಕಂಥದ್ದು ಒಂದು ವಿಪರ್ಯಾಸವೇ ಸರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.